ಹಾಯ್ ಫ್ರೆಂಡ್ಸ್, ಇವತ್ತು ಆ ಜೈನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಅವ್ನು ಬಿದ್ದು ಕಾಲು ನೋವು ಮಾಡ್ಕೊಂಡಾನೆ ಅಂತ ಹೇಳಿದ್ನಲ್ಲ, ಅದು ನಮ್ಮ ಮನೆಯವ್ರ ಚಾನಲಲ್ಲಿದೆ. ಇವತ್ತು ಸರಿ ಅಂತ ಹೇಳ್ಬಿಟ್ಟು ರಾತ್ರಿ ಒಂದು 8 ಗಂಟೆ ಏನೋ ಆಗ್ತಾ ಬಂದಿತ್ತು. ಆ ಟೈಮಲ್ಲಿ ಇವಾಗ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಎಕ್ಸ್ರೇ ತೆಗಿಸ್ಬೇಕಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಎಕ್ಸ್ರೇ ತೆಗ್ಸೋದಕ್ಕೆ ಕರ್ಕೊಂಬಂದಿದ್ದೀನಿ. ಎಕ್ಸ್ರೇ ತೆಗ್ಸಿದ್ದಾಯಿತು, ವೆಯ್ಟ್ ಮಾಡ್ತಾಯಿದ್ದೀವಿ. ಅಲ್ಲಿಂದ ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂತಂದರೆ ಕಾಲು ನೋವಾಗಿದೆ ಅಂತಲೂ ಕೂಡ ಡಾಕ್ಟರ್ ಹೇಳಿದರು. ಹಾಗಾಗಿ ನನಗೆ ಒಂಥರ ಅಲ್ಲೇ ಭಯ ಅನಿಸ್ಬಿಡ್ತು. ಇವ್ನು ನೋಡಿದ್ರೆ ಇಲ್ಲಿ ನಗ್ತಾ ಇದ್ದಾನೆ. ಅವನಿಗೆ ಕಾಮಿಡಿ, ನಮಗೆ ಒಂಥರ ಕೈ ಎಲ್ಲ ನಂಗೆ ನಡ್ಗೋದಂಗೆ ಆಗೋಯ್ತು. ಯಾಕಂದರೆ ಅವ್ನು ಚಿಕ್ಕವನಿದ್ದಾಗಲೇ ಕೈನ ಬಿದ್ದುಬಿಟ್ಟು ಕೈ ಮುರ್ಕೊಂಡಿದ್ದ. ಇವಾಗ ಏನಾಗೋಯ್ತಪ್ಪ, ಫ್ರ್ಯಾಕ್ಚರ್ ಆಗಿದೆಯೇನೋ ಅಮ್ಮ, ಅದನ್ನು ನೀವು ಎಕ್ಸ್ರೇ ಮಾಡಿಸ್ಲೇಬೇಕಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ರೇ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋದೆ. ಭಯದಿಂದನೇ ಹೋದೆ. ನಿಜವಾಗ್ಲೂ ಎಷ್ಟು ದೇವ್ರುಗಳ್ನ ನಾನು ನೆನೆಸ್ಕೊಂಡಿದ್ದೀನಿ ಅಂದರೆ ಆ ದೇವ್ರಿಗೆ ಗೊತ್ತು, ಅಷ್ಟು ನೆನೆಸ್ಕೊಂಡಿದ್ದೀನಿ. ಅಷ್ಟು ಭಯ ಪಟ್ಕೊತಾನೇ ಇದ್ದೆ. ಏನು ಬರಬಾರ್ದಪ್ಪ, ಎಲ್ಲ ರಿಪೋರ್ಟ್ ಎಲ್ಲ ನಾರ್ಮಲ್ ಬರಲಿ, ಏನು ಫ್ರ್ಯಾಕ್ಚರ್ ಆಗಿಲ್ಲ ಅಂತ ಹೇಳಿ ಅಂದ್ಕೊಳ್ತಾನೆ ಇದ್ದೆ. ಫೈನಲಿ ಅದನ್ನು ಎಕ್ಸ್ರೇ ಎಲ್ಲ ತೆಗೆಸ್ಕೊಂಡು ಒಂದು ಹಾಸ್ಪಿಟಲಿಂದ ಇನ್ನೊಂದು ಹಾಸ್ಪಿಟಲ್ ಬರ್ಕೊಟ್ಟಿದ್ರು. ಅಲ್ಲಿಂದ ಮತ್ತು ಅಲ್ಲಿಗೆ ತೊಗೊಂಡೋಗಿ ರಿಪೋರ್ಟ್ ಎಲ್ಲ ತೋರಿಸಿದಕ್ಕೆ ಸರಿ ಅಮ್ಮ, ಓಕೆ ಪರವಾಗಿಲ್ಲ, ಏನೂ ತೊಂದರೆ ಅಂತೂ ಆಗಿಲ್ಲ, ಆದರೆ ಊದ್ಕೊಂಡಿದೆ, ಇದನ್ನು ಹಾಕಲೇಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಡೇಜ್ ಅದನ್ನ ಹಾಕಿಬಿಟ್ಟು ಅವನಿಗೆ ಸ್ಟಿರಪ್ಪು ಮತ್ತು ಮಾತ್ರೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಈಗ ರೋಲ್ ಕೊಟ್ಟಿದ್ರಲ್ಲ, ಅದನ್ನು ಹಾಕಿ ಕಳಿಸಿದ್ದಾರೆ. ನೈಟ್ ಮಲ್ಕೋಬೇಕಾದ್ರೆ ತೆಗಿಬೇಕು, ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಹಾಕಬೇಕು ಅಂತ ಹೇಳಿದರು. ಸರಿ ಅಂತ ಅಂದು ಮತ್ತು ಅವನಿಗೆ ಮಲ್ಕೊಳೋವ್ರಿಗೂ ಹಿಂಗೆ ಇರಲಿ, ಮಲ್ಕಿದ ಮೇಲೆ ತೆಗೆದ್ರಾಯ್ತು ಅಂತ ಹೇಳ್ಬಿಟ್ಟು ಈ ರಿಪೋರ್ಟ್ ನೋಡ್ತಾ ಇದ್ರೇ ನನ್ನ ಕೈ ಕಾಲೆಲ್ಲ ಡಗ ಅಂತ ನಡುತ್ತಾ ಇತ್ತು. ಯಾಕಂದರೆ ಒಂದಾದ್ಮೇಲೆ ಒಂದು ಹಿಂಗೆ ಬರ್ತಾಯಿದೆ ನಮ್ಮ ಮನೇಲಿ ಇನ್ಸಿಡೆಂಟು. ತುಂಬಾ ಭಯ ಪಟ್ಕೊಂಡ್ಬಿಟ್ಟಿದ್ದೆ, ಏನಾಗೋಗುತ್ತೋ ಏನೋ ಇವತ್ತು ಅಂತ ಹೇಳ್ಬಿಟ್ಟು. ಸರಿ ಅವರು ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಕರ್ಕೊಂಡೋಗಿ ಅವನಿಗೆ ಎಕ್ಸ್ರೇ ಎಲ್ಲ ತೆಗ್ಸಿ ಅದಾದಮೇಲೆ ನೋಡಿದರೆ ಓಕೆ ನಾರ್ಮಲ್ ಅಂತ ಬಂತು. ದೇವ್ರ ದಯ, ಏನೂ ಆಗಿಲ್ಲ ಸದ್ಯ. ಇವಾಗ 20 ದಿನದವರೆಗಂತೂ ಅವ್ನಿಗೆ ರೆಸ್ಟ್ ಬೇಕು, ಕುಣಿಯೋಂಗಿಲ್ಲ, ಹಾರೋಂಗಿಲ್ಲ, ನೀನು ಬೇಕಾದ್ರೆ ಸ್ಕೂಲಿಗೆ ಹೋಗಿ ಬಿಟ್ಟು ಬನ್ನಿ, ಆಮೇಲೆ ಮತ್ತೆ ಕರ್ಕೊಂಬನ್ನಿ ಅಂತ ಆದರು. ಸರಿ ಅಂತ ಹೇಳಿ ಒಪ್ಕೊಂಡಿದ್ದೀವಿ. ಮನೇಲಿದ್ದರೆ ಅವ್ನು ಇನ್ನೂ ಜಾಸ್ತಿ ಅದು ಏನಂತಾರೆ, ಆಟ ಆಡೋದಂಗೆಲ್ಲ ಮಾಡ್ತಾನೆ. ಸ್ಕೂಲಿಗೆ ಸ್ವಲ್ಪ ಕಡಿಮೆ, ಟೀಚರ್ಸ್ ಎಲ್ಲ ಇರ್ತಾರಲ್ಲ, ಆ ಟೀಚರ್ಸ್ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನಿರ್ತಾನೆ. ಹಾಗಾಗಿ ನಾನು ಸರಿ ಆಯಿತು, ಸ್ಕೂಲಿಗೆ ಕಳಿಸ್ತೀನಿ ನಾಳೆಯಿಂದನೇ ಅಂತ ಅಂದ್ಕೊಂಡು, ಇದು ನಿಮಗೆ ಡೇಟ್ ನೀವು ನೋಡಿದ್ರಂತ ಅನ್ಸ್ಕೋತೀನಿ. ಡೇಟ್ ಬಂದುಬಿಟ್ಟು ನಿನ್ನೆ ನೈಟು. ಈ ವ್ಲಾಗ್ ಏನು ನಾನು ಇವತ್ತು ಕಳಿಸ್ತಾ ಇದ್ದೀನಲ್ಲ, ಶುಕ್ರವಾರ ಇವತ್ತು. ಗುರುವಾರ ನೈಟು ನಾನು ಹಾಸ್ಪಿಟಲ್ಗೆ ಹೋಗಿದ್ದು. ಹಾಸ್ಪಿಟಲಲ್ಲೆಲ್ಲ ಅಲ್ಲಿ ಚೆಕಪ್ ಮಾಡಿಸ್ಕೊಂಡು ಬಂದಿದ್ದು. ಅಮ್ಮ ಅವನಿಗೆ ಊಟ ಮಾಡಿಸ್ತಾಯಿದ್ರು. ನನಗೆ ಏನು ಮಾಡೋಂಗೆ ಅನಿಸ್ತಾ ಇರಲಿಲ್ಲ, ಯಾಕಂದರೆ ಒಂಥರ ಟೆನ್ಷನ್ ಆಗೋಯಿತು ನನಗೆ. ಚಿಕ್ಕವನಿದ್ದಾಗಲೇ ಅವ್ನು ನೋಡಿಬಿಟ್ಟಿದ್ದೆ ನಾನು. ಜಸ್ಟ್ ಇನ್ನೂ ಒಂದು 10 ಮಂತ್ಸ್ 11 ಮಂತ್ಸ್ ಇತ್ತು. ಅವ್ನಿಗಿನ್ನೂ ನಡೆಯೋಕ್ಕೆ ಬರ್ತಾ ಇರಲಿಲ್ಲ ಆ ಟೈಮಲ್ಲೂ. ಆವಾಗ ಅವನು ಬಿದ್ದು ಕೈ ನೋವು ಮಾಡಿಕೊಂಡು ಕೈ ಫ್ರ್ಯಾಕ್ಚರ್ ಆಗಿತ್ತು. 1.5 ತಿಂಗಳವರೆಗೂ ಕೂಡ ಅವ್ನಿಗೆ ಬ್ಯಾಂಡೇಜ್ ಎಲ್ಲ ಹಾಕ್ಬಿಟ್ಟು ಅವನನ್ನು ಮತ್ತೆ ರಿಕವರಿ ಮಾಡಿದ್ದು ತುಂಬಾ ಕಷ್ಟ ಆಯಿತು. ಸೊ ಇವಾಗೂ ಎಲ್ಲ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅನ್ನೋ ಒಂದು ಭಯ ನನಗೆ. ಆಮೇಲೆ ಏನೂ ಆಗಿಲ್ಲ ಅಂತ ಹೇಳಿದ ತಕ್ಷಣವೇ ಓಕೆ ಅಂತ ಅಂದ್ಬಿಟ್ಟು ಹೋಗಿರೋ ಜೀವ ಮತ್ತೆ ಬಂದಂಗಾಯಿತು. ಇವಾಗ ಅವ್ನು ನೋಡಿ ಹಿಂಗೆ ಮಾಡ್ತಿದ್ದಾನೆ. ಪೇನ್ ಅಂತ ಹೇಳ್ತಾ ಇದ್ದಾನೆ, ಬಟ್ ಏನು ಮಾಡೋದು, ತಡ್ಕೊಳ್ಳೇಬೇಕು ಅವನು. ಅದನ್ನೇ ಇವಾಗ ನಾನು ಹತ್ಕೊತ ಕೂತ್ಕೊಂಡು, ಇಲ್ಲ ನಾನು ಒಂಥರ ಸ್ಮೂತಾಗಿ ಹೇಳ್ತಾರೆ ಅವ್ನು ಕೇಳಲ್ಲ. ಹಾಗಾಗಿ ಅವ್ನ ಮುಂದೆ ನಾನು ರಫ್ ಆ್ಯಂಡ್ ಟಫಲ್ಲೇ ಇದ್ದೀನಿ. ಆದರೆ ಒಳಗೊಳಗೆ ಸಖತ್ ಒಂಥರ ನಾನು ಹೇಳ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಹಿಂಸೆ ಅನ್ನಿಸ್ತಾ ಇದೆ. ಏನಪ್ಪ ಇದು ಒಂದಾದ್ಮೇಲೆ ಒಂದು ಬರ್ತಾ ಇದೆಯಲ್ಲ ಅಂತಂದೇಳಿ. ಓಕೆ ಪರವಾಗಿಲ್ಲ, ದೊಡ್ಡ ಅನಾಹುತ ಆಗೋದು ಚಿಕ್ಕದ್ರಲ್ಲೇ ಆಯಿತು ಅನ್ನೋ ಥರ ಸುಮ್ಮನಾದೆ. ಏನಂದರೆ ಮೊನ್ನೆ ಮನೆಯಲ್ಲೇ ಅಮ್ಮ ತೊಟ್ಲು ಕಟ್ಟಿದ್ರು ಸೀರೆಯಲ್ಲಿ. ಆ ಸೀರೆಯಲ್ಲಿ ತೊಟ್ಲು ಕಟ್ಟಿದ್ರಲ್ಲ, ಸೊ ಅದರಲ್ಲಿ ಆಟಾಡ್ತಾ ಒಳಗಡೆ ಎದ್ದು ಬರೋಣ ಅಂತ ಅಂದ್ಬಿಟ್ಟು ಎದ್ದೇಳಕ್ಕೆ ಹೋಗಿದ್ದಾನೆ. ಅದು ಕಾಲನ್ನ ಮಡೆ ಹಾಕ್ಕೊಂಡು ಹಿಂಗೆ ಕಾಲಿರುತ್ತಲ್ವ, ಹಿಂಗೆ ಫೋಲ್ಡ್ ಮಾಡ್ಕೊಂಡು ಬಿದ್ದುಬಿಟ್ಟಿದ್ದಾನೆ. ಬಿದ್ದಿರೋನೇ ಮುಗ್ದೋಯ್ತು, ಅವನು ಎದ್ದೇ ಇಲ್ಲ ಅವತ್ತು. ಆಮೇಲೆ ಅವನನ್ನು ಹೆಂಗೋ ಬಿಸಿನೀರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ಬಂದ್ವಿ ಅವತ್ತಿನ ದಿನ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ನೋಡಿದ್ರೆ ಊದ್ಕೊಂಡ್ಬಿಡ್ತು. ಇವತ್ತು ಬೆಳಗ್ಗೆ ಅಂತೂ ಸಖತ್ ಊದ್ಕೊಂಡ್ಬಿಡ್ತು. ಹಾಗಾಗಿ ನಾನು ಭಯಪಟ್ಟು ಇಲ್ಲ, ಇವತ್ತು ಏನೇ ಆದರೂ ಪರವಾಗಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ನೈಟು, ಡಾಕ್ಟರ್ ಏನು ಹೇಳ್ತಾರೆ ಕೇಳೋಣ ಅಂದ್ಬಿಟ್ಟು ಇವತ್ತು ಕರ್ಕೊಂಡು ಹೋದೆ. ಡಾಕ್ಟರು ಎಲ್ಲ ಚೆಕಪಿಗೆಲ್ಲ ಬರ್ಕೊಟ್ಟಿದ್ರಲ್ಲ, ಸೊ ಅದನ್ನೆಲ್ಲ ಮಾಡಿಸಿ ಕರ್ಕೊಂಬಂದೆ. ದೇವ್ರ ದಯದಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ. ಇಷ್ಟಕ್ಕೆ ಅದು ಎಂಡ್ ಆಯಿತು. ನನಗೆ ಅದೇ ಸಂತೋಷ, ಅದೇ ಸಮಾಧಾನ. ಇವಾಗ ಅವನಿಗೆ ಟ್ಯಾಬ್ಲೆಟ್ ಹಾಕಿದ್ದೀನಿ ಮತ್ತು ಶಿರಪ್ ಕೊಟ್ಟಿದ್ರು, ಸೊ ಶಿರಪ್ ಹಾಕಬೇಕು. ಅದರಲ್ಲೂ ಕೂಡ ತರಲೇನೆ. ಇವಾಗ ಹುಷಾರಿಲ್ಲ ಅಂದರೂ ಕೂಡ ತರಲೆ ಕೆಲಸ ಮಾತ್ರ ಬಿಡಲ್ಲ ಅವನು. ಸೊ ಅಷ್ಟು ತರಲೆ ಮಾಡ್ತಾ ಇರ್ತಾನೆ. ನೋಡ್ತಾ ಇದ್ದೀರಲ್ಲ ರೀ ಹೆಂಗೆ ಮಾಡ್ತಿದ್ದಾನೆ ಅಂತೇಳಿ. ಹಿಂಗೆ ಸುಮ್ಮನೆ ಒಂದು ಸ್ವಲ್ಪ ಹಂಗೆ ಆ ಕಡೆ ಈ ಕಡೆ ಇದು ಮಾಡ್ತಾನೆ,
ಆಮೇಲೆ ಮತ್ತೆ ಚಾಲೂ ಮಾಡ್ತಾನೆ ಒಂದು ತರಲೆ ಕೆಲಸನ. ಅವ್ನು ತರಲೆ ಕೆಲಸ ಮಾಡೋದು ನೋಡಿ 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 ನನಗಂತೂ ಸಾಕಾಗ್ಬಿಟ್ಟಿದೆ. ಚಿಕ್ಕವರಿದ್ದಾಗ ಇಷ್ಟೊಂದು ಸಿದ್ಗಾಟ ಮಾಡ್ತಿದ್ದಾನಂದರೆ ಕೈ ನೋವು, ಕಾಲು ನೋವು ಇಂಥದ್ರಲ್ಲೇ ಬಂದುಬಿಟ್ಟಿದ್ದಾನೆ ಅವನು. ಓಕೆ, ಸೊ ಇದು ಒಂದು ಚಿಕ್ಕ ವ್ಲಾಗ್ನ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಪುಟ್ ವೀಡಿಯೋಸ್ ಆಗಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲಾಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಲಾಂಗ್ ವಿಡಿಯೋ ಮಾಡೋದಕ್ಕಾಗಿಲ್ಲ. ಸೊ ಇಷ್ಟಕ್ಕೇ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ರಿಗೂ.